ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡಾದಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂಥ ಐಕಾನ್ಸನ್ನು ಕೊಡೋದು ಮರಿಬೇಡಿ. ನೀವಿವಾಗ ನೋಡ್ತಾ ಇರೋ ವಿಡಿಯೋ ಬಂದು ಮದ್ದೂರು ದನಗಳ ಜಾತ್ರೆಯ ವಿಡಿಯೋ ಆಗಿರುತ್ತೆ. ನೋಡ್ತಾನೆ ಗೊತ್ತಾಗಿರುತ್ತೆ. ಮದ್ದೂರಲ್ಲಿ ತುಂಬಾ ಅದ್ಧೂರಿಯಾಗಿ ದನಗಳ ಜಾತ್ರೆ ನಡೀತಾ ಇತ್ತು. ಅದನ್ನು ವೀಡಿಯೋ ಮಾಡ್ಕೊಂಡು ಬರೋಕ್ಕೆ ಸಲುವಾಗಿಯೇ ಹೋಗಿದ್ದೆ. ಸೀರಿಯಸ್ಲಿ ದನಗಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು. ಒಬ್ಬೊಬ್ಬ ಎಷ್ಟು ದೊಡ್ಡ ದೊಡ್ಡ ದನಗಳು, ಕರುಗಳಿಂದ ಹಿಡಿದು ತುಂಬಾ ದೊಡ್ಡ ಎತ್ತುಗಳನ್ನ ನಾವಿಲ್ಲಿ ನೋಡಿದ್ವಿ. ಆಮೇಲೆ ಅದಕ್ಕೆ ಯಾವ ರೀತಿ ಕೇರ್ ಮಾಡ್ತಿದ್ದಾರೆ ನೋಡಿ. ಒಂದೊಂದು ಚಪ್ರದಲ್ಲೂ ಕೂಲರ್ ಏನು ಕೇಳ್ತೀರಾ, ಫ್ಯಾನ್ ಏನು ಕೇಳ್ತೀರಾ, ಹಬ್ಬ ಹಳ್ಳಿ ಕರ್ಗತ್ತೆ ಗತ್ತು. ಆಯ್ತು ನಡಿಯೋ. ನಮ್ಮಮ್ಮ ಅಷ್ಟು ಬೇಗ ಮುಂದೆ ಹೊರಟು. ಎಲ್ಲ ದೊಡ್ಡ ದೊಡ್ಡ ಎತ್ಕಡೆವೆ ನೋಡಿ. ಅವತ್ತು ಒಬ್ಬಳೇ ಹೋಗಿ ವೀಡಿಯೋ ಮಾಡ್ಕೊ ಬಂದೆ. ಮದ್ದೂರಿನಲ್ಲಿ ತುಂಬ ವರ್ಷಗಳಿಂದ ದನಗಳ ಜಾತ್ರೆ ಮಾಡ್ತಾರಂತೆ. ನಾನು ವಿಸಿಟ್ ಮಾಡ್ತಿರೋವಂಥದ್ದು ಫಸ್ಟ್ ಟೈಮ್. ಆ್ಯಂಡ್ ಇತ್ತೀಚೆಗೆ ಸ್ವಲ್ಪ ಡಲ್ ಆಗಿತ್ತಂತೆ. ಬಟ್ ಈ ವರ್ಷ ತುಂಬಾ ಅದ್ಧೂರಿಯಾಗಿ ದನಗಳ ಜಾತ್ರೆಯನ್ನು ಮಾಡಿದ್ದಾರೆ. ಅದಕ್ಕೆ ಕಾರಣಕರ್ತರು ಯಾರಪ್ಪ ಅಂತ ಹೇಳಿದರೆ ಕದಲೂರು ಉದಯ್ ಅವರು. ಕದಲೂರು ಉದಯ್ ಅವರು ಮದ್ದೂರು ಕ್ಷೇತ್ರದ MLA ಆಗಿರ್ತಾರೆ. ಕದಲೂರು ಉದಯ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಮದ್ದೂರು ಉತ್ಸವದ ಅಂಗವಾಗಿ ಭಾರೀ ದನಗಳ ಮತ್ತು ಟಗರುಗಳ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ರು. ಆ್ಯಂಡ್ ಜಾತ್ರೆಗೆ ಬಂದಿರುವಂಥ ಎತ್ತುಗಳಿಗೆ ಒಳ್ಳೊಳ್ಳೆ ಪ್ರೈಸ್ಗಳನ್ನ ಇಟ್ಟಿದ್ರು. ಟಗರುಗಳಿಗೂ ಕೂಡ ಸಪ್ರೇಟ್ ಬಹುಮಾನಗಳನ್ನ ಇಟ್ಟಿದ್ರು. ಆದ್ದರಿಂದ ಭಾರಿ ಸಂಖ್ಯೆಯಲ್ಲಿ ಈ ಜಾತ್ರೆಗೆ ದನಗಳು ಭಾಗವಹಿಸಿದ್ವು ಅಂತಲೇ ಹೇಳ್ಬೋದು. 29ನೇ ತಾರೀಕು ದನಗಳ ಸೆಲೆಕ್ಷನ್ ಆಗುತ್ತೆ. ಇವಾಗ ನೋಡ್ತಿರೋ ಕಡೆನೇ ನಮ್ಮ ದನಗಳನ್ನ ಕಟ್ಟಿರುವಂಥದ್ದು ಚಪ್ರ. ಇದೆ ಚಪ್ರ. ಅಣ್ಣ ಇಷ್ಟಕ್ಕೆ ಹೆಂಗಂದ್ರೆ ಮಂತ ಕಮ್ಮಿ ಕಟ್ಟೋರಿಲ್ಲಿ. ಅದು ಎಲ್ಲಿದಾವ ಒಯ್ತಾ ಇರೋದು, ಸಿಗುತ್ತೋ ಮಾತಾಡ್ಸ್ಕೊ ಬರೋದು. ಇಲ್ಲಿ ಪ್ರೈಸ್ಗಳ ಜೊತೆಗೆ ಆ್ಯಸ್ ಯೂಶ್ವಲ್ ವ್ಯಾಪಾರಕ್ಕಾಗಿಯೂ ಕೂಡ ದನಗಳನ್ನ ಓಡ್ಕೊಂಡು ಬಂದಿದ್ರು. ಆಲ್ಮೋಸ್ಟ್ ಇಲ್ಲಿ ಕಟ್ಟಾಕಿರುವಂಥದ್ದೆಲ್ಲ ವ್ಯಾಪಾರಕ್ಕಾಗಿ ತಂದಿರುವಂಥದ್ದೇ. ಎಷ್ಟೊಂದು ಜನ ವ್ಯಾಪಾರ ಮಾಡಿ ದುಡ್ಡನ್ನ ಎಣಿಸ್ಕೊಳ್ತಾ ಇರೋ ದೃಶ್ಯಗಳು ಕೂಡ ಈ ವಿಡಿಯೋದಲ್ಲಿ ಕಾಣಸಿಗುತ್ತೆ. ಒಂದು ಖುಷಿ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಜಾತ್ರೆಗಳನ್ನೂ ಕವರ್ ಮಾಡಿದ್ದೀನಿ ಈ ಸಲ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡ್ತಾ ಇರೋ ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ಮದ್ದೂರು ಜಾತ್ರೆಯ ವೀಡಿಯೋನ ನಾನು 2 ಪಾರ್ಟಲ್ಲಿ ತೋರಿಸ್ತಿದ್ದೀನಿ. ತುಂಬ ಲ್ಯಾಗ್ ಆಗಿಬಿಟ್ರೆ ಫುಲ್ ಯಾರು ನೋಡಲ್ಲ ಅಂತ ಹೇಳಿ 2 ಪಾರ್ಟನ್ನು ಮಾಡಿದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ತುಂಬಾ ಫನ್ನಿಯಾಗಿರೋ ಖುಷಿ ತರಿಸುವಂಥದ್ದನ್ನು ನೀವು ನೋಡ್ಬೋದು. ಟಗರುಗಳೆಲ್ಲ ಇದೆ, ಇದರಲ್ಲಿ ದನಗಳಿದೆ. ಫುಲ್ ಕವರ್ ಮಾಡೋದ್ರಿಂದ ವಿಡಿಯೋ ಡ್ಯೂರೇಷನ್ ತುಂಬ ಇತ್ತು ಅಂತ ಹೇಳಿ 2 ಪಾರ್ಟ್ ಮಾಡಿದ್ದೀನಿ. ತುಂಬ ಜನ ಜಾತ್ರೆಗೆ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗ್ತಿದ್ರು. ನಾನು ಎಲ್ಲ ಕಡೆ ವೀಡಿಯೋ ಮಾಡಿಕೊಂಡು ಇಷ್ಟ ಆಗಿದ್ದ ಕಡೆ ಫೋಟೋಸ್ನ, ಇಷ್ಟ ಆಗಿದ್ದ ಕಡೆ ಅನ್ನೋದಕ್ಕಿಂತ ಕಮ್ಮಿ ಜನ ಇರೋ ಕಡೆ, ಸಾಧು ಇರೋ ದನಗಳ ಕಡೆ ಹೋಗಿ ಫೋಟೋಸ್ನ ತಗೊಂಡೆ. ಏನಾದರೂ ಹೇಳಿ ನಮ್ಮ ಹಳ್ಳಿಕಾರ್ ದೇಶೀಯ ತಳಿಯನ್ನು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ಜೊತೆಗೆ ಗೋಹತ್ಯೆ ನಿಷೇಧವನ್ನು ತರಬೇಕು. ಗೋಹತ್ಯೆ ಆಗ್ತಿರೋದನ್ನು ತಡಿಬೇಕು. ನಮ್ಮ ಗೋಮಾತೆಯನ್ನು ಸಂರಕ್ಷಿಸಬೇಕು. ಆ ಹೋರಾಟಕ್ಕೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಅನ್ನೋದು ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ತೀನಿ. ಹಂಗೆ ಮಾಡಿಸಿರೋದಿಲ್ಲ ಅಷ್ಟೇ. ದನಗಳ ಕೊಂಬು ನೋಡಿದ್ರಿ ಅಲ್ವಾ ಎಷ್ಟು ಉದ್ದ ಇತ್ತು. ಹಬ್ಬ ಇಲ್ಲಿ ಕೆಲವೊಂದು ಕಡೆ ಗುಂಪಲ್ಲಿ ಕುತ್ಕೊಂಡು ಮಾತಾಡ್ತಿರ್ತಾರೆ, ವ್ಯಾಪಾರ ಮಾಡ್ತಿರ್ತಾರೆ. ನೋಡೋದಕ್ಕೊಂಥರ ಕಣ್ಣಿಗೆ ಚೆಂದ ಅಂತಲೇ ಹೇಳ್ಬೋದು.
ಇಲ್ಲಿ ಹಾಲು ಹಲ್ಲಿನ ಕರುಗಳಿಂದ ಹಿಡಿದು ಕಡೆ ಹಲ್ಲಿನ ಎತ್ತುಗಳು, ಆರಲ್ಲಿನ ಎತ್ತುಗಳನ್ನ, ದೊಡ್ಡ ದೊಡ್ಡ ಎತ್ತುಗಳನ್ನ ನೀವು ನೋಡ್ಬೋದು. ಇಲ್ಲಿ ನೋಡ್ತಿದ್ದೀರಾ ನೋಡಿ, ಎಷ್ಟು ಉದ್ದ ಕೊಂಬು, ಎಷ್ಟು ದೊಡ್ಡ ಎತ್ತುಗಳನ್ನ. ಲಕ್ಷ ಪ್ರೈಸ್ ಕಣ, ಲಕ್ಷ ಪ್ರೈಸು. ನಾಳೆ ಸೆಲೆಕ್ಷನು. ಹಳ್ಳಿಕಾರಿಯರ ಜೊತೆಗೆ ಇಲ್ಲಿ ನಾವು ಕುದುರೆಗಳನ್ನು ಕೂಡ ನೋಡ್ಬೋದು. ಕುದುರೆಗಳನ್ನು ಕೂಡ ಈ ಜಾತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಇವಾಗ ನೋಡ್ತಿರುವಂಥದ್ದು ಸಂದೀಪ್ ಹಿರಿಸಾವಿಯವರ ಚಪ್ರ ಆಗಿರುತ್ತೆ. ಅಲ್ಲಿ ನನಗೆ ಗೊತ್ತಿರೋ ಹುಡುಗನೇ, ನಮ್ಮೂರು ಹುಡುಗನೇ, ಲೈವ್ಗೆಲ್ಲ ಬರ್ತಿರ್ತಾನೆ, ಕಿರಣ್ ಅಂತ. ಅವನಿದ್ದ, ಅವನ್ನ ಮಾತಾಡು ಅಂದರೆ ಮಾತಾಡಲಿಲ್ಲ, ನಮ್ಮ ಅಣ್ಣ ಬರಬೇಕು ಅಂತ. ತಿವಿತದಾ ಫೋಟೋ ತಗೊಳಕ್ಕೆ? ಅಲ್ಲಿಗೇನು ಹೋಯ್ತಾ ಇರ್ತೀವಿ, ಏನು ಬೇಡ. ಇದೊಂದು ಕಿಲೋಕ್ಕೆ ಬಂದು ಎರಡು ಆದಂಗೆ ಆಯ್ತದೆ ಅಂತ. ಯಾವ್ರವರು? ಏನು ಸೇಲಿಗೆ ತಗೊಬಂದಿದ್ದೀರಾ? ಸೇಲ್ಗೆ? ಹೌದಾ, ಸರಿ ಸರಿ. ಪ್ರೈಸಿಗೇನಿಲ್ಲ ಅಲ್ಲ? ಇಲ್ಲಿ ಚೆನ್ನಾಗಿ ಮಾತಾಡ್ಸಿದ್ರು ಅಂತ ಹೇಳಿ ಕರು ಜೊತೆ ವಿಡಿಯೋ ತಗೊಂಡು ಫೋಟೋಸ್ನ ತೆಗೆಸ್ಕೊಂಡೆ. ತುಂಬಾ ಖುಷಿ ಆಯಿತು. ಇವೆಷ್ಟಲ್ಲೋ? ಹಾಂ, ಎದೊಳಿಸಿ. ಹಾಂ, 2,30,000. ಎಷ್ಟಲ್ಲೋ? ಎಷ್ಟಲ್ಲೋ ಅಂದೆ. ಕರುಗಳು ಇನ್ನೂ ಅಲ್ಲಾಗಿಲ್ವಾ? ಈ ಜಾತ್ರೆಯಲ್ಲಿ ನೋಡಿ, ಇವಾಗ ಮಾತಾಡ್ಸಿದವ್ರನ್ನಷ್ಟೇ ಮಾತಾಡ್ಸೋಕ್ಕಾಗಿದ್ದು, ಜಾಸ್ತಿ ಯಾರನ್ನೂ ಮಾತಾಡ್ಸೋದಕ್ಕಾಗಲಿಲ್ಲ. ಈ ಪಾರ್ಟಲ್ಲಿ ಇದಿಷ್ಟನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ನಾವು ದನ ಕಟ್ಟಿರುವಂಥ ಚಪ್ರ ಹೇಗಿದೆ, ಮತ್ತು ಒಂದಷ್ಟು ಟಗರುಗಳನ್ನ ವೀಡಿಯೋ ಮಾಡಿದ್ದೀನಿ, ತುಂಬಾ ಮಸ್ತಾಗಿದ್ವು. ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ ನಾನು. ನೋಡಿ, ಈ ಜಾತ್ರೆಯಲ್ಲಿ ದನಗಳನ್ನ ಹಾಕ್ಕೊಂಡು ಹೋಗುವಂಥ ಚಿಕ್ಕ ಚಿಕ್ಕ ಎತ್ತಿನ ಗಾಡಿಗಳು, ದನಗಳಿಗಾಗಿ ಇರುವಂಥ ಎತ್ತಿನ ಗಾಡಿಗಳನ್ನ ಕಾಣ್ಬೋದು. ಅದಕ್ಕೆ ಏನಂತಾರೆ ಅಂತ ಪ್ರಾಪರಾಗಿ ನೇಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದಾಗಿತ್ತು ಮದ್ದೂರು ಉತ್ಸವದ ಮದ್ದೂರು ದನಗಳ ಜಾತ್ರೆಯ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಪಾರ್ಟ್ 2ನ ವಾಚ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗೋಣ. ಬಾಯ್.